ದರ್ಶನ್ ಪಾಲಿಗೆ ಜೈಲುವಾಸ ಅನ್ನೋದು ಅಕ್ಷರಶಃ ನರಕದಂತಾಗಿದೆ. ಕಂಬಿ ಹಿಂದೆ ಸೇರಿ 1 ವರ್ಷ ಕಳೆದ್ರೂ ಹೊರಬರೋ ಸೂಚನೆ ಸಿಕ್ತಿಲ್ಲ. ಈ 1 ವರ್ಷದಲ್ಲಿ ಏನೆಲ್ಲ ಆಯಿತು, ದರ್ಶನ್ ಪಾಲಿಗೆ ಎದುರಾಗಿರುವಂತಹ ಅಗ್ನಿ ಪರೀಕ್ಷೆ ಏನು ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಅವ್ರು ಇಂಟೆನ್ಷನಲಿ ಮಿಸ್ಟೇಕ್ ಮಾಡಿಲ್ಲ, ಅದು ಮಾಡಿರೋ ಮಿಸ್ಟೇಕ್ ಕೂಡ ಒಂದು ನ್ಯಾಯಕ್ಕೋಸ್ಕರ. ವರ್ಷದಿಂದನೂ ಅವ್ರು ಇದ್ದಾರೆ, ಆದಷ್ಟು ಬೇಗ ಬಂದುಬಿಟ್ರೆ ಎಲ್ಲರಿಗೂ ಆಗಿ ಖುಷಿ ಆಗುತ್ತೆ. ಗೀಚಿದ ಬ್ರಹ್ಮ ಗೀಚುವ ಮುನ್ನ ಯೋಚಿಸಲೇ ಇಲ್ಲ. ಹಣೆಯ ಮೇಲೆ ಕೆತ್ತಿದ ಮೇಲೆ ತಿದ್ದುವವರಾರಿಲ್ಲ. ಈ ಮಾತು ಅಕ್ಷರಶಃ 100% ಸತ್ಯ. ಯಾಕಂದ್ರೆ ಒಮ್ಮೆ ಮಾಡಬಾರ್ದನ್ನ ಮಾಡಿದ್ರೆ ಮುಗದೇ ಹೋಯ್ತು. ಹಣೆ ಬರಹ ಗೀಚಿದ ಬ್ರಹ್ಮನೂ ಕೂಡ ನಮ್ಮ ಹಣೆ ಬರಹ ಬದಲಾಯಿಸೋದಕ್ಕಾಗಲ್ಲ. ದರ್ಶನ ವಿಷಯದಲ್ಲೂ ಇದೇ ಆಗಿದ್ದು. ದರ್ಶನ ಪಾಲಿಗೆ ಹಣೆ ಬರಹ ಅನ್ನೋದ ಅಥವಾ ಡಿಬೋಸ್ ಅನ್ನೋ ದೌಲತ್ತಲ್ಲಿ ಮಾಡಿಕೊಂಡ ಸ್ವಯಂಕೃತ ಅಪರಾಧ ಅನ್ನೋದ ಒಂದೂ ಗೊತ್ತಾಗ್ತಿಲ್ಲ. ಆದ್ರೆ ಸುಬ್ಬಿಯ ಸಾಂಗತ್ಯ ಬದುಕಿದ್ದಾಗಲೇ ನರಕ ತೋರಿಸ್ತಿದೆ. ಪಟ್ಟಣಗೆರೆ ಶೆಡ್ನಲ್ಲಿ ಪರಾಕ್ರಮ ಮೆರೆದವರು ನರನಾಡಿಯಲ್ಲೂ ನರಕ ನೋಡುತ್ತಿದ್ದಾರೆ. ಕೋಟಿ ಕೋಟಿ ಕಾಸಿದೆ, ಬಾಸ್ ಅನ್ನೋ ಬಿರುದಿದೆ, ಹೋದಲ್ಲಿ ಬಂದಲ್ಲಿ ಮುತ್ತಿಕೊಳ್ಳೋ ಅಭಿಮಾನಿಗಳಿದ್ದಾರೆ. ಆದ್ರೆ ಅದನ್ನ ಅನುಭವಿಸೋ ಯೋಗವಿಲ್ಲ. ಕೊಲೆ ಕೇಸಲ್ಲಿ ತಗಲಾಕೊಂಡು ವರ್ಷ ಆದ್ರೂ ಇನ್ನೂ ಹೊರಬರುವುದಕ್ಕಾಗ್ತಿಲ್ಲ. ದಿನದಿಂದ ದಿನಕ್ಕೆ ಕಾನೂನಿನ ಕುಣಿಕೆ ಬಿಗಿಯಾಗ್ತಾನೆ ಹೋಗ್ತಿದೆ. ಕಂಬಿ ಹಿಂದೆಯೇ ಕರಗಿದ ದಾಸನ 1 ವರ್ಷ. ದಾಸನ ಭವಿಷ್ಯಕ್ಕೆ ಕಾರ್ಮೋಡ, ಬದುಕೇ ಅತಂತ್ರ. ಬದುಕು ಅನ್ನೋದು ಅಂದ್ಕೊಂಡಂತೆ ಅಲ್ಲ, ನಾವು ಮಾಡಿಕೊಂಡಂತೆ ಅಂತಾರಲ್ಲ. ಈ ಮಾತು 100% ಸತ್ಯ. ಯಾಕಂದ್ರೆ ದರ್ಶನ್ ಪಾಲಿಗೆ ಅಂದ್ಕೊಂಡಿದ್ದೆಲ್ಲ ಕಣ್ಮುಂದೆ ಇತ್ತು. ಕಷ್ಟದ ದಿನಗಳನ್ನ ಮೆಟ್ಟಿ ನಿಂತವರು ಕುಬೇರನಾಗಿ ಮೆರೆದಾಡುವುದಕ್ಕೆ ಶುರು ಮಾಡಿದ್ರು. ದರ್ಶನ್ ಸಿನಿಮಾ ಬರುತ್ತೆ ಅಂದ್ರೆ ಇಡೀ ಕರುನಾಡಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗ್ತಿತ್ತು. ಹೀಗಾಗಿಯೇ ಸ್ಯಾಂಡಲ್ವುಡ್ ಪಾಲಿಗೆ ದರ್ಶನ್ ಬಾಕ್ಸ್ ಆಫೀಸ್ ಸರದಾರನಾಗಿದ್ರು. ಆದ್ರೆ ಏನ್ ಮಾಡೋದು, ಈ ಎಲ್ಲ ಅದೃಷ್ಟವನ್ನ ದರ್ಶನ್ ತಮ್ಮ ಕೈಯಾರೆ ಹಾಳು ಮಾಡಿಕೊಂಡ್ರು. ಸುಬ್ಬಿಯ ಸ್ನೇಹ ಬೆಳೆಸಿದ ದರ್ಶನ್ಗೆ ಚಕ್ರವರ್ತಿ ಅನ್ನೋ ಪಟ್ಟ ಕಳಚಿಬಿತ್ತು. ಪವಿತ್ರ ಗೌಡ ಮೆಚ್ಚಿಸೋದಕ್ಕೋಗಿ ಮಾಡಬಾರದನ್ನೆಲ್ಲ ಮಾಡಿದ್ರು. ಸಿನಿಮಾದಲ್ಲಿ ಹೀರೋಯಿಸಂ ತೋರಿಸ್ತಿದ್ದವರು ರಿಯಲ್ ಲೈಫ್ನಲ್ಲೂ ಹೀರೋಯಿಸಂ ತೋರಿಸೋದಕ್ಕೋದ್ರು. ಕೊನೆಗೆ ಇದೇ ಹೀರೋಯಿಸಂ ಈಗ ಕಂಬಿ ಹಿಂದೆ ಬಂದು ನಿಲ್ಲುವಂತೆ ಮಾಡಿದೆ. 2ನೇ ಬಾರಿ ಜೈಲಿಗೆ ಹೋಗಿ ಭರ್ತಿ 1 ವರ್ಷ ಕಳೆದಿದೆ. ದರ್ಶನ್ ಬದುಕು ಜೈಲಲ್ಲೇ ಕರಗೋದಕ್ಕೆ ಶುರುವಾಗಿದೆ. ಆಗಸ್ಟ್ 14, 2025 ದರ್ಶನ್ ಪಾಲಿಗೆ 2ನೇ ಬಾರಿ ಬರಸಿಡಿಲು ಅಪ್ಪಳಿಸಿದ್ದ ದಿನ. ಹೈಕೋರ್ಟ್ನಲ್ಲಿ ಜಾಮೀನು ಪಡೆದಿದ್ದ ದರ್ಶನ್ ಇನ್ನೇನು ಫ್ರೀ ಆದಿ ಅನ್ನೋ ಗುಂಗಲ್ಲಿ ತೇಲಾಡ್ತಿದ್ರು. ಸಿನಿಮಾ ಶೂಟಿಂಗ್ ಅದು ಇದು ಅಂದ್ಕೊಂಡು ವಿದೇಶಕ್ಕೂ ಹಾರಿ ಬಂದಿದ್ರು. ಇನ್ನೇನು ಸದ್ಯಕ್ಕಂತೂ ಜೈಲು ಕಡೆ ಮುಖ ಹಾಕಲ್ಲ ಅಂದ್ಕೊಂಡವರ ಲೆಕ್ಕಾಚಾರಗಳೆಲ್ಲ ತಲೆ ಕೆಳಗಾಗಿದ್ವು. ಹೈಕೋರ್ಟ್ ನೀಡಿದ್ದ ಜಾಮೀನನ್ನ ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಮಾಡ್ತಿದ್ದಂತೆ ದರ್ಶನ್ ನಿಂತಲ್ಲೇ ಕುಸಿದು ಹೋಗಿದ್ರು. ಆಮೇಲೆ ಶುರುವಾಗಿದ್ದೇ ನೋಡಿ ನರಕದ ಬದುಕು. ಹೆಜ್ಜೆ ಹೆಜ್ಜೆಗೂ ಸಂಕಷ್ಟಗಳ ಸರಮಾಲೆ ಸುತ್ತಕೊಳ್ತಿದೆ. ಆಪ್ತರು ಅನ್ನಿಸ್ಕೊಂಡವರೇ ಶತ್ರುಗಳಾಗ್ತಿದ್ದು ಕಾನೂನಿನ ಕುಣಿಕೆ ದಿನೇ ದಿನೇ ಬಿಗಿಯಾಗ್ತಿದೆ. ಆಗಸ್ಟ್ 14, 2025 ಸುಪ್ರೀಂ ಕೋರ್ಟ್ ಬೇಲ್ ಕ್ಯಾನ್ಸಲ್ ಮಾಡಿ ಆದೇಶ ನೀಡಿತ್ತು. ಇದರ ಬೆನ್ನಲ್ಲೇ ಅವತ್ತೇ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಎಲ್ಲ ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದ ಪೊಲೀಸರು ಜೈಲಿಗೆ ಶಿಫ್ಟ್ ಮಾಡಿದ್ರು. ನಂತರ ನವೆಂಬರ್ 3ನೇ ತಾರೀಕು ದರ್ಶನ್ ಸೇರಿ ಎಲ್ಲ 17 ಆರೋಪಿಗಳ ವಿರುದ್ಧ ಚಾರ್ಜ್ ಫ್ರೇಮ್ ಮಾಡಲಾಯಿತು. ಇದೆಲ್ಲ ಆದ 8 ತಿಂಗಳ ಬಳಿಕ ಮೇ 15, 2026 ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದ ದರ್ಶನ್ ಮತ್ತೆ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ರು. ಆದ್ರೆ ಆಗಲೂ ಸುಪ್ರೀಂ ಕೋರ್ಟ್ ಬಿಗ್ ಶಾಕ್ ಕೊಟ್ಟಿತ್ತು. 1 ವರ್ಷದೊಳಗೆ ವಿಚಾರಣೆ ನಡೆಸಿ ಅಲ್ಲಿವರೆಗೂ ಬೇಲಿಲ್ಲ ಅಂತ ಸೂಚನೆ ನೀಡಿತ್ತು. ಹೀಗಾಗಿ ದಿಕ್ಕು ಕಾಣದಂತಾದ ದರ್ಶನ್ ಜುಲೈ 3 ಮತ್ತೊಮ್ಮೆ ಸುಪ್ರೀಂ ಮೊರೆ ಹೋಗಿದ್ರು. ಬೇಲ್ ನಿಷೇಧ ಆದೇಶದ ಮರುಪರಿಶೀಲನೆಗೆ ಅರ್ಜಿ ಸಲ್ಲಿಸಿದ್ರು. ಆದ್ರೆ ಆಗಲೂ ಸುಪ್ರೀಂ ಕೋರ್ಟ್ ಸ್ಪಷ್ಟನೆ ಅರ್ಜಿಯನ್ನ ತಿರಸ್ಕಾರ ಮಾಡಿತ್ತು. ಈ ಎಲ್ಲ ಬೆಳವಣಿಗೆ ಮಧ್ಯೆ ಆಗಸ್ಟ್ 7ನೇ ತಾರೀಕು ದರ್ಶನ್ ಆಪ್ತನಾಗಿದ್ದ ಹಾಗೂ ಕೊಲೆ ಕೇಸ್ನ ಆರೋಪಿಯಾಗಿದ್ದ
A14 ಪ್ರದೋಷ್ ಮಾಫಿ ಸಾಕ್ಷಿಯಾಗಿ 59ನೇ CCH ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ರು. ಇದರ ವಿಚಾರಣೆ ನಡೆಸಿದ ನ್ಯಾಯಾಲಯ ಆಕ್ಷೇಪಣೆಗೆ ಯಾರಿಗೂ ಅವಕಾಶವಿಲ್ಲ ಅಂತ ಆದೇಶ ನೀಡಿತ್ತು. ಹೀಗಾಗಿ ಆಗಸ್ಟ್ 13ನೇ ತಾರೀಕು ಮಾಫಿ ಸಾಕ್ಷಿಗೆ ಆಕ್ಷೇಪಣೆ ಕೋರಿ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಆದರೆ ಹೈಕೋರ್ಟ್ ಕೂಡ ಈ ಹಂತದಲ್ಲಿ ಮಧ್ಯಪ್ರವೇಶ ಮಾಡಲ್ಲ ಅಂತ ಅರ್ಜಿ ವಜಾ ಮಾಡಿತ್ತು. ಈ ಎಲ್ಲ ಪ್ರಕ್ರಿಯೆ ಶುರುವಾಗಿ ಇವತ್ತಿಗೆ ಭರ್ತಿ 1 ವರ್ಷ. ದರ್ಶನ್ 2ನೇ ಬಾರಿ ಜೈಲಿಗೆ ಸೇರಿ 365 ದಿನವೇ ಕಳೆದೋಗಿದೆ. ಅವ್ರು ಆಚೆ ಬರ್ಬೇಕು. ಅವ್ರು ಮಾಡಿದ ಸರಿನೇ ಇದೆ, ಅವ್ರು ಆಚೆ ಬರ್ಬೇಕು. ಅವ್ರು ಇಂಟೆನ್ಷನಲಿ ಮಿಸ್ಟೇಕ್ ಮಾಡಿಲ್ಲ, ಅದು ಮಾಡಿರೋ ಮಿಸ್ಟೇಕ್ ಕೂಡ ಒಂದು ನ್ಯಾಯಕ್ಕೋಸ್ಕರ. ಸೊ ರಿಲೀಸ್ ಆಗಬೇಕು. ಯಾಕೆಂದರೆ ತುಂಬ ಘೋರ ಅಪರಾಧಗಳು ಮಾಡಿರೋರೆಲ್ಲ ಈಚೆ ಹೋರಾಡ್ತಿದ್ದಾರೆ ಬಿಕಾಸ್ ಆಫ್ ಡೆಮೋಕ್ರಸಿ. ಸ್ಯಾಂಡಲ್ವುಡ್ನ ಚಾಲೆಂಜಿಂಗ್ ಸ್ಟಾರ್ ಆಗಿ ಮೆರೆದಾಡಬೇಕಿದ್ದ ದರ್ಶನ್ ಈಗ ಕಂಬಿ ಹಿಂದೆ ಕಣ್ಣೀರಿಡುತ್ತಿದ್ದಾರೆ. ಸ್ಟಾರ್ ಪಟ್ಟ ಇರಲಿ, ನೆಮ್ಮದಿಯ ಬದುಕೂ ಇಲ್ಲದಂತಾಗಿದೆ. ದಿನೇ ದಿನೇ ದರ್ಶನ್ ಭವಿಷ್ಯವೂ ಕತ್ತಲಾಗುವುದಕ್ಕೆ ಶುರುವಾಗ್ತಿದೆ. ಯಾಕಂದ್ರೆ ದರ್ಶನ್ಗೆ ಜಾಮೀನು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಕೇಸ್ನಲ್ಲಿ ಗೆದ್ದು ಬರ್ತಾರಾ ಅದೂ ಗೊತ್ತಿಲ್ಲ. ಜೊತೆಗಿದ್ದವರೇ ಈಗ ದರ್ಶನ್ ಪಾಲಿಗೆ ದುಶ್ಮನ್ಗಳಾಗಿದ್ದಾರೆ. ಹೀಗಾಗಿ ಕೊಲೆ ಕೇಸ್ ದರ್ಶನ್ ಪಾಲಿಗೆ ಅಕ್ಷರಶಃ ನರಕ ತೋರಿಸ್ತಿದೆ. ಕಾನೂನು ಹೋರಾಟದಲ್ಲಿ ಪದೇ ಪದೇ ಹಿನ್ನಡೆಯಾಗ್ತಿದೆ. ಇದು ದರ್ಶನ್ ಪಾಲಿಗೆ ಮಾತ್ರವಲ್ಲ, ಅವರ ಅಭಿಮಾನಿಗಳನ್ನು ದುಃಖದಲ್ಲಿ ಮುಳುಗಿಸುವಂತೆ ಮಾಡಿದೆ. ಜನರಲ್ ಆಗಿ ಹೇಳಿದ್ರೆ ಅದೇ ಕೋರ್ಟ್ ಏನು ಹೇಳುತ್ತೋ ಅದನ್ನೇ ಮಾಡಬೇಕು. ಬಟ್ ಇನ್ ಕೇಸ್ ಅವ್ರದ್ರಲ್ಲಿ ಏನು ತಪ್ಪಿಲ್ಲ ಅಂತ ಹೇಳಿದ್ರೆ ಆಸ್ ಸೂನ್ ಆಸ್ ಪಾಸಿಬಲ್ ಕೋರ್ಟ್ ಬಿಡುಗಡೆ ಮಾಡಿ ಅವ್ರು ಆಚೆ ಬಂದರೆ ಎಲ್ಲರಿಗೂ ಫ್ಯಾನ್ಸ್ ಆಗಿ ಎಲ್ಲರಿಗೂ ಖುಷಿ ಆಗುತ್ತೆ. ಒಟ್ನಲ್ಲಿ ದುಡುಕಿನ ಕೈಗೆ ಬುದ್ಧಿ ಕೊಟ್ಟ ದರ್ಶನ್ ಬದುಕನ್ನೇ ಕತ್ತಲು ಮಾಡಿಕೊಂಡಿದ್ದಾರೆ. ಕೊಲೆ ಕೇಸ್ನಲ್ಲಿ ಕಂಬಿ ಹಿಂದೆ ಸೇರಿರೋ ಸಾರಥಿ ಅದ್ಯಾವಾಗ ರಿಲೀಸ್ ಆಗ್ತಾರೋ ದೇವರೇ ಬಲ್ಲ. ಗೀತಾ, ನ್ಯೂಸ್ 18 ಬೆಂಗಳೂರು.